ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಶಶಿಕಲಾ ಟ್ವೀಟ್ ಮಾಡಿದ್ದಾರೆ. ತಮಿಳುನಾಡಿನ ಮುಂದಿನ ಮುಖ್ಯಮಂತ್ರಿ ನಾನೇ, ನನಗೆ ಶಾಸಕರ ಸಂಪೂರ್ಣ ಬೆಂಬಲವಿದೆ. ಮುಂದಿನ ಅಂದ್ರೆ ಬರುವಂತಹ ಬುಧವಾರ ನಾನು ಪ್ರಮಾಣವಚನವನ್ನ ಸ್ವೀಕರಿಸ್ತೀನಿ ಅಂತ ಟ್ವಿಟರ್ ನಲ್ಲಿ ಶಶಿಕಲಾ ನಟರಾಜನ್ ಹೇಳಿಕೊಂಡಿದ್ದಾರೆ. ನೆಕ್ಸ್ಟ್ ಸಿಎಂ ನಾನೇ, ಯಾರು ಏನೇ ಮಾಡಿದ್ರು ಕೂಡ, ಎಷ್ಟೇ ಒದ್ದಾಡಿದ್ರು ಕೂಡ ನನ್ನನ್ನ ಮುಖ್ಯಮಂತ್ರಿ ಆಗೋ ತಡೆಯೋಕ್ ಸಾಧ್ಯವೇ ಇಲ್ಲ ಅನ್ನೋ ಅಂಶವನ್ನ ತಮ್ಮ ಟ್ವಿಟರ್ ಮೂಲಕ ಹೇಳಿಕೊಂಡಿದ್ದಾರೆ. ಶಾಸಕರ ಬೆಂಬಲ ಇರೋ ತನಕ ನಾನು ಯಾರಿಗೂ ಕೂಡ ಹೆದರಲ್ಲ ಅಂತ ಚಿಕ್ಕಮ್ಮ ಟ್ವಿಟರ್ ನಲ್ಲಿ ಗುಡುಗಿದ್ದಾರೆ. ಫೆಬ್ರವರಿ 15ರಂದು ನಾನು ಸಿಎಂ ಪಟ್ಟ ಏರೋದು ಖಚಿತ ಅನ್ನೋದನ್ನ ಟ್ವೀಟ್ ಮೂಲಕ ಹೇಳಿಕೊಂಡಿದ್ದಾರೆ. ಇನ್ನು ತಮಿಳುನಾಡಲ್ಲಿ ಶಶಿಕಲಾ ವರ್ಸಸ್ ಪನ್ನೀರ್ ಸೆಲ್ವಂ ರಾಜಕೀಯ ಆರಂಭವಾಗಿ ಬಹಳ ದಿನ ಆಗೋಯ್ತು. ಆದ್ರೆ ಇಂದು ಅಣ್ಣಾ ಡಿಎಂಕೆ ಶಾಸಕರ ಹೇಳಿಕೆಯ ವರದಿ ಸಲ್ಲಿಸೋಕೆ ಚೆನ್ನೈ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಮದ್ರಾಸ್ ಹೈಕೋರ್ಟ್ಗೆ ಚೆನ್ನೈ ಪೊಲೀಸರು ವರದಿಯನ್ನ ಸಲ್ಲಿಸಲಿದ್ದಾರೆ. ಹೇಬಿಯಸ್ ಕಾರ್ಪಸ್ ಆಧರಿಸಿ ಫೆಬ್ರವರಿ 10ರಂದು ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಫೆಬ್ರವರಿ 11ರಂದು ಪೊಲೀಸರು ಮತ್ತೆ ಜಿಲ್ಲಾಧಿಕಾರಿಗಳಿಂದ ಶಾಸಕರ ವಿಚಾರಣೆ ಕೂಡ ನಡೆಸಲಾಗಿತ್ತು. ನಿಮ್ಮ ಮೊಬೈಲ್ ಕಿತ್ತುಕೊಳ್ಳಲಾಗಿದೆಯಾ? ಸ್ವಾತಂತ್ರ್ಯ ನೀಡಿಲ್ವಾ? ಬಲವಂತವಾಗಿ ಬಂಧಿಸಿದ್ದಾರಾ? ನೀವು ಒತ್ತಡಕ್ಕೆ ಸಿಲುಕಿದ್ದೀರಾ ಅಂತ ಪ್ರಶ್ನೆಯನ್ನ ಕೇಳಿದ್ರು. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನದವರೆಗೂ ಕೂಡ ಪೊಲೀಸರು ಈ ಹೇಳಿಕೆಯನ್ನ ಶಾಸಕರಿಂದ ಪಡೆದಿದ್ರು. ಇನ್ನೊಂದೆಡೆ ರೆಸಾರ್ಟ್ನಲ್ಲೇ ವಾಸ್ತವ್ಯವನ್ನ 129 ಶಾಸಕರು ಹೂಡಿದ್ದಾರೆ. ಹಾಗಾಗಿ ಅವರ ಎಲ್ಲಾ ವಿಚಾರಣೆಯನ್ನ ಕೂಡ ಮಾಡಿದ್ದಾರೆ. ಆ ವರದಿಯನ್ನ ಕೂಡ ಸಲ್ಲಿಸ್ತಾರೆ. ಆಪ್ತ ಬೆಂಬಲಿಗರ ಜೊತೆ ಮುಂದಿನ ಹೆಜ್ಜೆ ಬಗ್ಗೆ ಶಶಿಕಲಾ ಚರ್ಚೆಯನ್ನ ಕೂಡ ಸದ್ಯ ಶಾಸಕರ ಜೊತೆಗೆ ನಡೆಸ್ತಾ ಇದ್ದಾರೆ. ಶಶಿಕಲಾ ವಿರುದ್ಧ ಮತ್ತಷ್ಟು ಪನ್ನೀರ್ ಸೆಲ್ವಂ ಬಣ ಚುರುಕಾಗಿದೆ. ಇಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಚರ್ಚೆಯನ್ನ ಕೂಡ ನಡೆಸ್ತಾರೆ. ಜೊತೆಗೆ ಈಗಾಗಲೇ ಸಚಿವಾಲಯಕ್ಕೂ ಕೂಡ ಪನ್ನೀರ್ ಸೆಲ್ವಂ ಭೇಟಿಯನ್ನ ನೀಡಿದ್ದಾರೆ. ರಾಜೀನಾಮೆ ನೀಡಿದ ಬಳಿಕ ಮೊದಲ ಬಾರಿಗೆ ಸಚಿವಾಲಯಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಯೂ ಕೂಡ ಚರ್ಚಿಸಲಿದ್ದಾರೆ ಪನ್ನೀರ್ ಸೆಲ್ವಂ. ಯಾರು ಮುಖ್ಯಮಂತ್ರಿ ಆಗಬೇಕು ಎಂದು ಶಶಿಕಲಾ ಹಾಗೂ ಪನ್ನೀರ್ ಸೆಲ್ವಂ ನಡುವೆ ನಡೆಯುತ್ತಿರುವಂತಹ ಹಗ್ಗ ಜಗ್ಗಾಟ ತಮಿಳುನಾಡಿನಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಹೊಸ ರೂಪವನ್ನ ಪಡ್ಕೊಳ್ತಾ ಇದೆ. ಈ ರಾಜ್ಯದ ಜನ ಆಲೋಚಿಸುತ್ತಿರುವ ರೀತಿ ಯಾವ ರೀತಿ ಸಾಗುತ್ತಾ ಹೋಗುತ್ತಿದೆ ಟು ಕಲ್ಮಿನೇಟ್ ಇನ್ ದಿ ಫೈನಲ್ ಎಲೆಕ್ಷನ್ಸ್ ಅನ್ನೋದನ್ನ ಚೆಕ್ ಮಾಡಬೇಕಾಗಿದೆ. ಇಟ್ ಈಸ್ ನಥಿಂಗ್ ಬಟ್ ರೇಟಿಂಗ್ಸ್ ವಿ ವಾಂಟ್ ಟು ಕ್ಲಿಯರ್, ಪ್ಲಸ್ ಇಶ್ಯೂಸ್ ಎರಪ್ತಾಗ್ತಾ ಹೋದಂಗೆಲ್ಲ ಮುಂದಿನ 1 ವರ್ಷದಲ್ಲಿ ಯಾವ ರೀತಿ ಪರಿಣಾಮಗಳನ್ನು ಬೀರುತ್ತೆ, ಚುನಾವಣೆಗಳನ್ನು ಬದಲಾಯಿಸಬಹುದು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂಥದ್ದು.